ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಸ್ನೇಹಿತೆ ಸೋನು. ನೀವು ನೋಡ್ತಾ ಇದ್ದೀರಾ ಹೆಲ್ಪ್ಫುಲ್ ಫಾರ್ ಎವರ್. ಇವತ್ತಿನ ವಿಡಿಯೋನಲ್ಲಿ ನಾವು ಯೂಸ್ ಮಾಡ್ತಿರುವಂತಹ ಕುಕ್ಕಿಂಗ್ ಆಯಿಲ್ ಎಷ್ಟು ಹೆಲ್ದಿ ಆಗಿದೆ ಅಥವಾ ಎಷ್ಟು ಪ್ಯೂರ್ ಆಗಿದೆ ಇದ್ರ ಬಗ್ಗೆ ನಾವು ತಿಳ್ಕೊಬೇಕಾಗಿದೆ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಬಹುದು ಅಂತ ಅನ್ಕೊಂಡಿದೀನಿ. ವಿಡಿಯೋನ ಸ್ಕಿಪ್ ಮಾಡದೇನೆ ಎಂಡ್ ತನಕ ನೋಡ್ತಾ ಇರಿ. ಮಾರ್ಕೆಟ್ ನಲ್ಲಿ ಸಾಕಷ್ಟು ಕುಕ್ಕಿಂಗ್ ಆಯಿಲ್ ನ ಬ್ರಾಂಡ್ಸ್ ಗಳಿದೆ. ಇಲ್ಲಿ ನಾನು ಯಾವುದೇ ಬ್ರಾಂಡ್ ನ ಪ್ರಮೋಟ್ ಮಾಡ್ತಾ ಇಲ್ಲ. ಈ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ವಿಡಿಯೋನಲ್ಲಿ ಯಾವ ಕುಕ್ಕಿಂಗ್ ಆಯಿಲ್ ಬೆಸ್ಟ್ ಅಥವಾ ಹೆಲ್ದಿ ಆಗಿದೆ ಮತ್ತು ಕುಕ್ಕಿಂಗ್ ಆಯಿಲ್ ಸೆಲೆಕ್ಟ್ ಮಾಡುವಾಗ ನಾವು ಯಾವ ರೀತಿಯಲ್ಲಿ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಈ ವಿಷಯದ ಬಗ್ಗೆ ಈ ವಿಡಿಯೋ ಆಗಿರುತ್ತೆ. ಐ ಹೋಪ್ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಾವು ಕುಕ್ಕಿಂಗ್ ಆಯಿಲ್ ನ ಪರ್ಚೇಸ್ ಮಾಡುವಾಗ ರೀಫೈಂಡ್ ಆಯಿಲ್ ನ ಪರ್ಚೇಸ್ ಮಾಡ್ತೀವಿ. ನಾವೇನ್ ಅನ್ಕೊಂಡಿರ್ತೀವಿ, ರೀಫೈಂಡ್ ಅಂದ್ರೆ ಶುದ್ಧ ಎಣ್ಣೆ ಅಂತ ಅಥವಾ ಪ್ಯೂರ್ ಆಗಿದೆ ಅಂತ. ಆದ್ರೆ ಫ್ರೆಂಡ್ಸ್, ರೀಫೈಂಡ್ ಪ್ರೋಸೆಸ್ ಗೆ ಒಳಪಟ್ಟಂತಹ ಎಣ್ಣೆ ನಿಜವಾಗ್ಲೂ ಹೆಲ್ದಿ ಅಲ್ಲ. ಯಾಕೆ, ಏನು, ಎಂತ ಅಂತ ಈ ವಿಡಿಯೋನಲ್ಲಿ ನಿಮಗೆ ಕ್ಲಿಯರ್ ಆಗುತ್ತೆ. ನಾವು ಪರ್ಚೇಸ್ ಮಾಡುವಂತಹ ಕುಕ್ಕಿಂಗ್ ಆಯಿಲ್ ನಲ್ಲಿ ಜಿಡ್ಡು ಕಡಿಮೆ ಇದ್ರೆ ಅಥವಾ ಅದರ ಕಲರ್ ತುಂಬಾ ಟ್ರಾನ್ಸ್ಪರೆಂಟ್ ಆಗಿದ್ರೆ ನಾವು ಆ ಆಯಿಲ್ ನ ಪರ್ಚೇಸ್ ಮಾಡ್ಬಿಡ್ತೀವಿ. ಆದ್ರೆ ಈ ಆಯಿಲ್ ಹೆಲ್ದಿ ಅಲ್ಲ. ನಾವೇನ್ ಅನ್ಕೊಂಡಿದೀವಿ ಅಂದ್ರೆ ರೀಫೈಂಡ್ ಆಯಿಲ್ ತುಂಬಾ ಹೆಲ್ದಿ ಆಗಿರುತ್ತೆ, ರೀಫೈಂಡ್ ಆಯಿಲ್ ಪ್ಯೂರ್ ಆಗಿರುತ್ತೆ, ರೀಫೈಂಡ್ ಆಯಿಲ್ ಶುದ್ಧ ಎಣ್ಣೆ ಅಂತ ನಾವ್ ಅನ್ಕೊಂಡಿದೀವಿ. ಆದ್ರೆ ಈ ಎಣ್ಣೆ ಈ ರೀತಿ ಕಾಣಿಸ್ಬೇಕು ಅಂತಾನೆ ಆ ಎಣ್ಣೆಯ ಕಂಪನಿಗಳು ಅದರಲ್ಲಿ ಬ್ಲೀಚಿಂಗ್ ಕ್ಲೀನ್ಸ್, ಕಾಸ್ಟಿಕ್ ಸೋಡಾ, ಫಾಸ್ಫರಿಕ್ ಆಸಿಡ್ ಈ ಎಲ್ಲಾ ಕೆಮಿಕಲ್ಸ್ ಗಳನ್ನ ಆಡ್ ಮಾಡಿ, ಪ್ರಿಸರ್ವೇಟಿವ್ಸ್ ಗಳನ್ನ ಆಡ್ ಮಾಡಿ ಇದನ್ನ ರೀಫೈಂಡ್ ಪ್ರೋಸೆಸ್ ಗೆ ಒಳಪಡಿಸಿ ಈ ಎಣ್ಣೆಯನ್ನ ತಯಾರಿಸಿರ್ತಾರೆ. ಈ ಕುಕ್ಕಿಂಗ್ ಎಣ್ಣೆಯನ್ನ ನಾವು ಬಳಸುವಾಗ ಇದರಲ್ಲಿ ನಮಗೆ ಯಾವುದೇ ನ್ಯೂಟ್ರಿಷನ್ಸ್ ಸಿಗಲ್ಲ. ಬದಲಾಗಿ ನಮ್ಮ ಬಾಡಿಯಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಅಂದ್ರೆ LDL ಕೊಲೆಸ್ಟ್ರಾಲ್ ನ ಇನ್ಕ್ರೀಸ್ ಮಾಡುತ್ತೆ. ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಹ ಅದನ್ನ ಕ್ಲಿಯರ್ ಮಾಡ್ತೀನಿ. ನಮ್ಮ ಬಾಡಿಯಲ್ಲಿ HDL ಮತ್ತು LDL ಅಂತ ಕೊಲೆಸ್ಟ್ರಾಲ್ ಟೈಪ್ಸ್ ಗಳಿದೆ. ಈ ವಿಡಿಯೋನಲ್ಲಿ ಜಸ್ಟ್ ರೀಫೈಂಡ್ ಆಯಿಲ್ ನಮಗೆ ಬೆಸ್ಟ್ ಸೆಲೆಕ್ಷನ್ ಅಥವಾ ಅಲ್ವಾ? ಹಾಗಾದ್ರೆ ಕುಕ್ಕಿಂಗ್ ಅಲ್ಲಿ ಯಾವ ಎಣ್ಣೆಯನ್ನ ನಾವು ಬಳಸಬೇಕು, ಸೊ ಇದ್ರ ಬಗ್ಗೆ ಈ ವಿಡಿಯೋ ಆಗಿರುವಂತದ್ದು. ಸೊ ವಿಡಿಯೋನ ಎಂಡ್ ತನಕ ನೋಡ್ತಾ ಇರಿ. ಆಕ್ಚುಲಿ ರೀಫೈಂಡ್ ಆಯಿಲ್ ಒಂದು ಪಾಯ್ಸನಸ್ ಆಯಿಲ್ ಆಗಿರುತ್ತೆ. ಅದರಲ್ಲೂ ಜನ ಡಬಲ್ ರಿಫೈನ್, ಟ್ರಿಬಲ್ ರಿಫೈನ್ ಅಂತ ಆಯಿಲ್ ಗಳನ್ನೇ ಆಯ್ಕೆ ಮಾಡ್ತಾರೆ. ಡಬಲ್ ರಿಫೈನ್ ಅಂದ್ರೆ ಆಲ್ರೆಡಿ ಆ ಎಣ್ಣೆಯಲ್ಲಿರುವಂತಹ ಜಿಡ್ಡನ್ನ ತೆಗೆದು ಎಣ್ಣೆಯನ್ನ ನೀರ್ ರೂಪದಲ್ಲಿ ತಯಾರಿಸುವಂತಹ ಪ್ರೋಸೆಸ್ ನ ರಿಫೈನ್ಡ್ ಅಂತ ಹೇಳ್ತಾರೆ. ಇನ್ನು ಆ ಎಣ್ಣೆಯನ್ನ ಡಬಲ್, ಟ್ರಿಬಲ್ ರಿಫೈನ್ ಮಾಡಿ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ. ಹಾಗಾದ್ರೆ ನೀವೇ ಯೋಚನೆ ಮಾಡಿ ಫ್ರೆಂಡ್ಸ್, ಎಣ್ಣೆಯಲ್ಲಿ ಜಿಡ್ಡು ಇದ್ದಷ್ಟು ಅದರ ನ್ಯೂಟ್ರಿಷನ್ಸ್ ಅದು ಕಾಪಾಡಿಕೊಳ್ಳುತ್ತೆ. ಆ ಜಿಡ್ಡನ್ನ ನಾವು ಹೊರಗೆ ತೆಗೆದು ಬರೀ ಆ ಎಣ್ಣೆಯ ಟ್ರಾನ್ಸ್ಪರೆಂಟ್ ಭಾಗವನ್ನ ನಾವು ತೆಗೆದಾಗ ಆ ಎಣ್ಣೆಯಲ್ಲಿ ಯಾವುದೇ ರೀತಿಯ ನ್ಯೂಟ್ರಿಷನ್ಸ್ ಗಳಿರಲ್ಲ. ಬದಲಾಗಿ ಆ ಎಣ್ಣೆಯನ್ನ ಮಾರ್ಕೆಟಿಂಗ್ ಪರ್ಪಸ್ ಗಾಗಿ ಕೆಮಿಕಲ್ಸ್ ಗಳನ್ನ ಆಡ್ ಮಾಡಿ ಸೇಲ್ ಮಾಡ್ತಾ ಇದ್ದಾರೆ. ಈ ವಿಡಿಯೋನಲ್ಲಿ ರೀಫೈಂಡ್ ಪ್ರೋಸೆಸ್ ಏನು ಅನ್ನೋದು ಸಹ ನಾನು ಇದರಲ್ಲಿ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. ನೀವು ನೋಡಿರಬಹುದು, ಗೋಧಿ ಹಿಟ್ಟನ್ನ ರಿಫೈನ್ ಮಾಡಿ ಮೈದಾ ಹಿಟ್ಟು ತಯಾರಿಸ್ತಾರೆ. ಜಿಡ್ಡು ಇರುವಂತಹ ಎಣ್ಣೆಯನ್ನ ರಿಫೈನ್ ಮಾಡಿ ಟ್ರಾನ್ಸ್ಪರೆಂಟ್ ಎಣ್ಣೆಯನ್ನ ತಯಾರಿಸ್ತಾರೆ. ಅಂದ್ರೆ ಲೈಟ್ ಕಲರ್ ಅಲ್ಲಿ ಇರುವಂತಹ ಕುಕ್ಕಿಂಗ್ ಎಣ್ಣೆಯನ್ನ ತಯಾರಿಸಿ ಮಾರ್ಕೆಟಿಂಗ್ ಮಾಡ್ತಾರೆ. ಇದೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಕಸ್ಟಮರ್ ನ ಅಟ್ರಾಕ್ಟ್ ಮಾಡ್ಲಿಕ್ಕೋಸ್ಕರ, ಕಸ್ಟಮರ್ ನ ಇಂಪ್ರೆಸ್ ಮಾಡ್ಲಿಕ್ಕೋಸ್ಕರ. ಫ್ರೆಂಡ್ಸ್, ನಿಮಗೆ ಗೊತ್ತಿರಬಹುದು, ಈ ಆಯಿಲ್ ನ ಅಥವಾ ಕುಕ್ಕಿಂಗ್ ಆಯಿಲ್ ನ ರಿಫೈನ್ ಪ್ರೋಸೆಸ್ ನಲ್ಲಿ ಒಳಪಡಿಸಿದಾಗ ಸುಮಾರು 300 ರಿಂದ 500 ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ ಅಥವಾ ಉಷ್ಣದಲ್ಲಿ ಆ ಎಣ್ಣೆಯನ್ನ ಕಾಯಿಸ್ತಾರೆ. ಆ ಎಣ್ಣೆಯನ್ನ ಕಾಯಿಸಿನೇ ಅದರಲ್ಲಿರುವಂತಹ ಜಿಡ್ಡಿನ ಅಂಶವನ್ನ ಹೊರಗೆ ತೆಗೆದು ಬಾಕಿ ಉಳಿದಂತಹ ಎಣ್ಣೆಯನ್ನ ಜೊತೆಗೆ ಪರ್ಟಿಕ್ಯುಲರ್ ಕೆಮಿಕಲ್ಸ್ ಗಳನ್ನ ಮಿಕ್ಸ್ ಮಾಡಿ ಅದನ್ನ ಮಾರ್ಕೆಟಿಂಗ್ ಮಾಡ್ತಾರೆ. ಆ ರಿಫೈನಿಂಗ್ ಪ್ರೋಸೆಸ್ ಮಾಡುವಾಗ ಹೆಕ್ಸಿನ್ ಅನ್ನೋ ಒಂದು ಪೆಟ್ರೋಲಿಯಂ ಕೆಮಿಕಲ್ ನ ಆ ಎಣ್ಣೆಯಲ್ಲಿ ಆಡ್ ಮಾಡ್ತಾರೆ. ಸೊ ಇದು ಕುಕ್ಕಿಂಗ್ ಆಯಿಲ್ ರಿಫೈಂಡ್ ಆಗುವಂತಹ ಒಂದು ಪ್ರೋಸೆಸ್. ನೀವು ಕೇಳಿರಬಹುದು, ಕೆಲವರು ಹೇಳ್ತಾರೆ ಎಣ್ಣೆಯನ್ನ ಜಾಸ್ತಿ ಕಾಯಿಸಬೇಡಿ, ಇವತ್ತು ಯೂಸ್ ಮಾಡಿದಂತಹ ಎಣ್ಣೆಯನ್ನ ಮತ್ತೆ ನಾವು ನೆಕ್ಸ್ಟ್ ಡೇ ಯೂಸ್ ಮಾಡಬಾರ್ದು, ಅವತ್ತೇ ಯೂಸ್ ಮಾಡಿ ಅದನ್ನ ಖಾಲಿ ಮಾಡಬೇಕು, ಅಗತ್ಯಕ್ಕೆ ಎಷ್ಟು ಬೇಕು ಅಷ್ಟೇ ಎಣ್ಣೆನ ಬಳಸಿ ಅಂತ. ಇದನ್ನೆಲ್ಲ ಯಾಕೆ ಹೇಳ್ತಾರಂದ್ರೆ, ಎಣ್ಣೆಯನ್ನ ಪದೇ ಪದೇ ನಾವು ಕಾಯಿಸಿದಷ್ಟು ಅದು ಟಾಕ್ಸಿನ್ ನ ರಿಲೀಸ್ ಮಾಡ್ತಾ ಇರುತ್ತೆ. ಟಾಕ್ಸಿನ್ ಅಂದ್ರೆ ವಿಷ. ಆ ಎಣ್ಣೆ ನಮಗೆ ತಿನ್ಲಿಕ್ಕೆ ಯೋಗ್ಯವಾಗಿರೋದಿಲ್ಲ, ಅದು ಒಂದು ವಿಷ ರೂಪಕ್ಕೆ ಟರ್ನ್ ಆಗುತ್ತೆ. ಸೊ ಹಾಗಾಗಿ ಎಣ್ಣೆಯನ್ನ ಜಾಸ್ತಿ ಕಾಯಿಸಬೇಡಿ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಎಕ್ಸೆಸಿವ್ ಹೀಟ್ ಅಲ್ಲಿ ರಿಫೈನ್ ಪ್ರೋಸೆಸ್ಗೋಸ್ಕರ ಆ ಎಣ್ಣೆಯನ್ನ ಕಾಯಿಸುವಾಗ ನೀವೇ ಇಮ್ಯಾಜಿನ್ ಮಾಡಿ ಆ ಎಣ್ಣೆಯಲ್ಲಿ ಏನಿರುತ್ತೆ ಅಂತ. ಈ ರಿಫೈನಿಂಗ್ ಆಯಿಲ್ ನಲ್ಲಿ ನ್ಯೂಟ್ರಿಷನ್ಸ್ ಲೆಸ್ ಆಗಿರೋದ್ರಿಂದ, ಜೊತೆಗೆ ಇದೊಂದು ಪಾಯ್ಸನಸ್ ಆಯಿಲ್ ಆಗಿರೋದ್ರಿಂದ
ಇದನ್ನ ಚೀಪ್ ಕಮರ್ಷಿಯಲ್ ಆಯಿಲ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಎಣ್ಣೆಯಲ್ಲಿ ಜಿಡ್ಡು ಇದ್ದಷ್ಟು ಒಳ್ಳೇದು, ಆದ್ರೆ ಆ ಜಿಡ್ಡು ಒಳ್ಳೇದಾಗಿರ್ಬೇಕು. ಅದು LDL ಕೊಲೆಸ್ಟ್ರಾಲ್ ನ ಇನ್ಕ್ರೀಸ್ ಮಾಡುವಂತ ಜಿಡ್ಡು ಆಗಿರಬಾರ್ದು. ಅಂದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಲೋಕಲ್ ಪ್ಲೇಸ್ ನಲ್ಲೇ ಎಣ್ಣೆ ತೆಗೆಯುವಂತಹ ಮೆಷಿನ್ಸ್ ಗಳಿರುತ್ತೆ, ಎಣ್ಣೆ ತೆಗೆಯುವಂತಹ ಮಿಲ್ ಗಳಿರುತ್ತೆ. ಅಲ್ಲಿ ಹೋಗಿ ನೀವು ಕೊಬ್ಬರಿ ಎಣ್ಣೆ, ಶೇಂಗಾ ಬೀಜ, ಸಾಸಿವೆ, ಸೊ ಇವುಗಳಿಂದ ನೀವು ಏನಾದ್ರೂ ಡೈರೆಕ್ಟ್ ಆಗಿ ಎಣ್ಣೆ ತೆಗೆದು ಅದನ್ನ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಅದು 101% ಪ್ಯೂರ್ ಎಣ್ಣೆ ಅಂತ ಹೇಳಬಹುದು. ಆದ್ರೆ ಯಾವುದು ಕೂಡ ಜಾಸ್ತಿ ಆಗಬಾರ್ದು. ನಮ್ಮ ದೇಹಕ್ಕೆ ದಿನಕ್ಕೆ 25 ಗ್ರಾಮ್ ಎಣ್ಣೆ ಅಂಶ ಸಿಕ್ಕಿದ್ರೆ ಸಾಕು, ನಮ್ಮ ಬಾಡಿ ಹೆಲ್ದಿ ಆಗಿರುತ್ತೆ. ಆದ್ರೆ ಅದೇ ಜಿಡ್ಡನ್ನ ನಾವು ಜಾಸ್ತಿ ತಿಂದಾಗ, ಜಾಸ್ತಿ ಕನ್ಸ್ಯೂಮ್ ಮಾಡುವಾಗ ಅದು LDL ಕೊಲೆಸ್ಟ್ರಾಲ್ ಆಗಿ ನಮ್ಮ ಬಾಡಿಯಲ್ಲಿ ಸ್ಟೋರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಯಾವುದೇ ಜಿಡ್ಡನ್ನ ಅಥವಾ ಎಣ್ಣೆಯನ್ನ ಸರಿಯಾದ ರೀತಿಯಲ್ಲಿ, ಸರಿಯಾದ ಪ್ರಮಾಣದಲ್ಲಿ ನಾವು ಸೇವನೆ ಮಾಡಿದಾಗ ಅದು ನಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಆದ್ರೆ ರಿಫೈನಿಂಗ್ ಪ್ರೋಸೆಸ್ ನಲ್ಲಿ ಎಣ್ಣೆಯಲ್ಲಿರುವಂತಹ ಎಲ್ಲಾ ಜಿಡ್ಡನ್ನ ರಿಮೂವ್ ಮಾಡೋದ್ರಿಂದ ನಮಗೆ ಎಣ್ಣೆಯಲ್ಲಿರುವಂತಹ ಪೋಷಕಾಂಶಗಳು ಸಿಗೋದಿಲ್ಲ. ಬದಲಾಗಿ ಆ ಎಣ್ಣೆಯನ್ನ ನಾವು ಮತ್ತೆ ಮತ್ತೆ ಕಾಯಿಸುವಾಗ ಅದು ಒಂದು ಟಾಕ್ಸಿನ್ ಅನ್ನ ರಿಲೀಸ್ ಮಾಡುತ್ತೆ. ಆ ಟಾಕ್ಸಿನ್ ಒಂದು ವಿಷ ಅಂತ ನಾವು ಹೇಳಬಹುದು. ಎಣ್ಣೆಯಲ್ಲಿರುವಂತಹ ಒಳ್ಳೆ ಜಿಡ್ಡಿನಿಂದ ನಮ್ಮ ಬಾಡಿಯಲ್ಲಿ HDL ಕೊಲೆಸ್ಟ್ರಾಲ್ ಇನ್ಕ್ರೀಸ್ ಆಗುತ್ತೆ, ಅಂದ್ರೆ ಹೈ ಡೆನ್ಸಿಟಿ ಲಿಪೋಪ್ರೋಟೀನ್ ಅಂತ. ಹಾಗೆ ಅದೇ ಜಿಡ್ಡು ಕೆಟ್ಟದಾಗಿದ್ರೆ ಆ ಜಿಡ್ಡು ನಮಗೆ ನಮ್ಮ ದೇಹದಲ್ಲಿ LDL ಕೊಲೆಸ್ಟ್ರಾಲ್ ನ ಇನ್ಕ್ರೀಸ್ ಮಾಡುತ್ತೆ. LDL ಅಂದ್ರೆ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಅಂತ. ಈ LDL ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದ್ರಿಂದ ನಮ್ಮ ದೇಹದಲ್ಲಿ ಹಾರ್ಟ್ ಡಿಸೀಸಿಗೆ ಅಥವಾ ಹೃದಯ ಸಂಬಂಧಿತ ಕಾಯಿಲೆಗಳಿಗೆ, ಬ್ಲಡ್ ಶುಗರ್, ಬ್ಲಡ್ ಪ್ರೆಷರ್ ಮತ್ತು ಒಬೆಸಿಟಿ ಅಂತಹ ಕಾಯಿಲೆಗಳಿಗೆ ಕಾರಣ ಆಗುತ್ತೆ. ಹಾಗಾದ್ರೆ ಕುಕ್ಕಿಂಗ್ ಆಯಿಲ್ ನ ಪರ್ಚೇಸ್ ಮಾಡುವಾಗ ನಾವು ಯಾವ ಆಯಿಲ್ ನ ಪರ್ಚೇಸ್ ಮಾಡಬೇಕು? ಈ ಪ್ರಶ್ನೆ ನಿಮಗೆ ಬರಬಹುದು. ನೋಡಿ ಫ್ರೆಂಡ್ಸ್, ಕುಕ್ಕಿಂಗ್ ಆಯಿಲ್ ನ ನೀವು ಪರ್ಚೇಸ್ ಮಾಡುವಾಗ ಆ ಪ್ಯಾಕ್ ನಲ್ಲಿ ನೀವು ಅಬ್ಸರ್ವ್ ಮಾಡಿ, ಅದರಲ್ಲಿ ಮೋನೋ ಅನ್ಸ್ಯಾಚುರೇಟೆಡ್ ಅಥವಾ ಪೋಲಿ ಅನ್ಸ್ಯಾಚುರೇಟೆಡ್ ಅಂತ ಅದರಲ್ಲಿ ಏನಾದ್ರೂ ಮೆನ್ಷನ್ ಮಾಡಿದ್ರೆ ಅದು ಗುಡ್ ಫ್ಯಾಟ್ ಅಂತ. ಅಂದ್ರೆ ಅದು HDL ಫ್ಯಾಟ್ ನ ಇನ್ಕ್ರೀಸ್ ಮಾಡುತ್ತೆ ನಮ್ಮ ಬಾಡಿಯಲ್ಲಿ. ಸೊ ಆ ಪ್ಯಾಕ್ ನಲ್ಲಿ ಈ ಮೋನೋ ಅಥವಾ ಪೋಲಿ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಇದ್ರೆ ಆ ಆಯಿಲ್ ನ ನೀವು ಪರ್ಚೇಸ್ ಮಾಡಿ. ಆದ್ರೆ ಬೆಸ್ಟ್ ಮೆಥಡ್ ನ್ಯಾಚುರಲ್ ಆಗಿ ನಾವೇ ಲೋಕಲ್ ಅಲ್ಲಿರುವಂತಹ ಎಣ್ಣೆ ಮಿಲ್ ಅಲ್ಲಿ ಕೊಬ್ಬರಿ, ಶೇಂಗಾ ಇವುಗಳನ್ನು ಕೊಟ್ಟು ಎಣ್ಣೆನ ತೆಗೆಸಿ ಆ ಎಣ್ಣೆಯನ್ನೇ ಕುಕ್ಕಿಂಗ್ ಅಲ್ಲಿ ಬಳಸೋದು ಉತ್ತಮ. ಯಾಕಂದ್ರೆ ಈ ಆಯಿಲ್ ನಲ್ಲಿ ರಿಫೈನಿಂಗ್ ಪ್ರೋಸೆಸ್ ನಡೆಯೋದಿಲ್ಲ, ಇದು ಪಕ್ಕಾ ಪ್ಯೂರ್ ಎಣ್ಣೆ ಆಗಿರುತ್ತೆ. ಹಾಗಾಗಿ ಇದು ಹೆಲ್ತಿಗೂ ಸಹ ಒಳ್ಳೆಯದು. ಆದ್ರೆ ಯಾವುದೇ ಜಿಡ್ಡು ಅತಿಯಾಗಿ ತಿನ್ನಕ್ಕೆ ಹೋಗ್ಬೇಡಿ. ಹಾಗೊಮ್ಮೆ ಅಂಗಡಿಯಿಂದ ನೀವು ಕುಕ್ಕಿಂಗ್ ಆಯಿಲ್ ನ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದ್ರೆ ಆದಷ್ಟು ಸಾಸಿವೆ ಎಣ್ಣೆ, ಶೇಂಗಾ ಬೀಜದ ಎಣ್ಣೆ, ಕೊಬ್ಬರಿ ಎಣ್ಣೆಯನ್ನೇ ಬಳಸೋ ಅಭ್ಯಾಸ ಇಟ್ಕೊಳ್ಳಿ. ಆ ಕುಕ್ಕಿಂಗ್ ಎಣ್ಣೆನ ಪರ್ಚೇಸ್ ಮಾಡುವಾಗ ಆ ಪ್ಯಾಕ್ ನಲ್ಲಿ ಅಬ್ಸರ್ವ್ ಮಾಡಿ ಯಾವ ಫ್ಯಾಟ್ ಅದರಲ್ಲಿ ಇದೆ, ಅದು ಪೋಲಿ ಅಥವಾ ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಆಗಿದ್ರೆ ತುಂಬಾ ಒಳ್ಳೇದು. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್, ಯೂಸ್ಫುಲ್ ಆಗಬಹುದು ಅಂತ ಅನ್ಕೊಂಡಿದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋನ ಅವಶ್ಯಕತೆ ಯಾರಿಗಿದೆಯೋ ಅವರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇದೇ ಫಸ್ಟ್ ಟೈಮ್ ನೀವು ನನ್ನ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡುವಂತ ಎಲ್ಲಾ ವಿಡಿಯೋಸ್ ಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಬರುತ್ತೆ. ಸೊ ಆ ಎಲ್ಲಾ ವಿಡಿಯೋಸ್ ಗಳನ್ನ ನೀವು ಫ್ರೀ ಆಗಿ ನೋಡಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.